bless you. ಹೋಗಿ ಆ ಕಡೆ ಹಿಂಗೆ ಇನ್ನೇ ಹೋಗಿ ಎಲ್ಲರೂ ಬರ್ತೀರಾ? అందరూ తీసుకోడా ఇక ముందే బయలుదేరుతాను అక్కడికి తీస్తా ఉంటా పెద్ద పైన రానా బాగా ఇక్కడ ಇಟ್ಕೊಂಡು ಶಾಲ್ ಮಾಡೋದು ಆಮೇಲೆ ಕೊಡುತ್ತೆ ಅಲ್ಲಿ ಅಡ್ಲೇ ಬೇಬೆ ಅಬೌಟ್ಸ್ ಮುಡದ್ದು ಇಲ್ಲಿ ಫೋಟೋ ಕ್ಲಾಸ್ಮೇಟ್ ಮರ್ಸ್ಕೊಂಡವ ಸ್ವಲ್ಪ ಇದು ಬರಪ್ಪ ಎಲ್ರು ಹಂಗೆ ಬನ್ನಿ ಈ ಒಂದು NR ಸತ್ಯಣ್ಣವರು ಈ ಒಂದು ಟಮಾಟ ಮಂಡಿ ಮಾಲೀಕರು ಹಾಗೂ ಟಮಾಟ ಮಂಡಿ ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೂ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು. ಇವರ ಸೇವೆ ಬಹಳಷ್ಟು ತಾಲೂಕಿಗೆ ಮಾಡ್ಕೊಂಬರ್ತಾ ಇದ್ದಾರೆ. ಇದನ್ನು ಗಮನಿಸಿದ ನಮ್ಮೆಲ್ಲ ಒಂದು ಶಿಕ್ಷಕ ವೃಂದ ಏನಿದೆ, ತಾಲೂಕಿನ ಶಿಕ್ಷಕ ವೃಂದ, ನಾವೆಲ್ಲರೂ ಕೂಡ 5 ವರ್ಷಗಳಿಂದ ನಮಗೆ ಈ ಒಂದು ದಿನದರ್ಶಿಕೆ ಕೂಡ ನಮಗೆ ನೀಡಿದ್ದಾರೆ. ತಾಲೂಕಿನ ಎಲ್ಲ ಶಾಲೆಗಳು ಕೂಡ ಈ ಥರ ಒಂದು ಸುಮಾರು ಸಮಾಜ ಸೇವೆ ಮಾಡಿಕೊಂಡು ಒಳ್ಳೆಯ ತಾಲೂಕಿನಲ್ಲಿ ಒಳ್ಳೆಯ ಹೆಸರು ತಗೊಂಡು ಇಂಥ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಅವರು ಇನ್ನು ಮುಂದಿನ ದಿನಗಳು ಕೂಡ ಇನ್ನೂ ಹೆಚ್ಚಿಗೆ ಇಂಥ ಸಮಾಜ ಸೇವೆ ಮಾಡಿಕೊಂಡು ಅವರಿಗೆ ದೇವರು ಆಯುಷು ಆರೋಗ್ಯ ಈ ಒಂದು ಎಲ್ಲ ಭಾಗ್ಯಗಳು ಕೂಡ ಕೊಡಲಿ ಅಂತ ಹೇಳ್ತಾ, ಅದೇ ರೀತಿ ಈ ಒಂದು ನಮ್ಮ NR ಸತ್ಯಣ್ಣವರು ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ನಮಗೆಲ್ಲರೂ ಕೂಡ ಸಂತೋಷ ತಂದಿದೆ. ನಾವು ಬಹಳಷ್ಟು ನಮ್ಮ ಶಿಕ್ಷಕರು ಬಹಳಷ್ಟು ಆಸಕ್ತಿಯಿಂದ ಬಹಳಷ್ಟು ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ತಮ್ಮೆಲ್ಲ ಶಿಕ್ಷಕ ವೃಂದವರು ಕೂಡ ಸ್ವಾಗತವನ್ನು ಬಯಸ್ತಾ 4 ಮಾತು ಮುಗಿಸ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಈ ದಿನ ನಮ್ಮ ಬೆಂಗಳೂರಪ್ಪ ಸಿಂಡಿಕೇಟ್ ವತಿಯಿಂದ ನಮ್ಮ NRS ಸತ್ಯಣ್ಣವರ ಒಂದು ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥ NR ಸತ್ಯಣ್ಣವರ ಒಂದು ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಸಹ ಶುಭ ಹಾರೈಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಒಂದು ಸಿಂಡಿಕೇಟ್ಗೆ ಒಂದು 5-10 ವರ್ಷಗಳಿಂದನೂ ಸಹ ಅಷ್ಟೇ ನಮ್ಮ ಸಿಂಡಿಕೇಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಏನು ನಾವಿಂಥದ್ದು ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಪ್ರತಿಯೊಂದು ಸಹ ಅಷ್ಟೇ ಅವರು ನಮಗೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಆ ಸಹಾಯ ಮಾಡೋದರ ಒಂದು ಜೊತೆಗೆ ನಮ್ಮ ಒಂದು ಸಿಂಡಿಕೇಟ್ ಮೇಲೆ ತುಂಬ ಅಪಾರವಾಗಿರ್ತಕ್ಕಂಥ ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾವು ಸಹ ಅಷ್ಟೇ ಅವರ ಮಾತಿಗೆ ಇವತ್ತಲ್ಲ ಮೊದಲಿನಿಂದನೂ ಸಹ ಅಷ್ಟೇ ಅವರ ಮಾತಿಗೆ ನಾವು ಸಹ ಒಗ್ಗಟ್ಕೊಂಡು ನಾವು ಅದೇ ಥರ ಬರ್ತಾಯಿದ್ದೀವಿ.
ಈ ದಿನ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಬೋದು. ಆದ್ದರಿಂದ ನಮ್ಮ ಒಂದು ವೆಂಕಟಗಿರಿಯಪ್ಪ ಸಿಂಡಿಕೇಟ್ ಏನಿದೆ ಆ ಸಿಂಡಿಕೇಟ್ ವತಿಯಿಂದ ಈ ದಿನ ನಮ್ಮ NRS ಸತ್ಯಣ್ಣವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಬಂದಿದ್ದೀವಿ. ಅವರಿಗೆ ದೇವರು ಆಯುರಾರೋಗ್ಯ ಅಷ್ಟೈಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯನೂ ಸಹ ಉಜ್ವಲವಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ವೆಂಕಟಗಿರಿಯಪ್ಪ ಸಿಂಡಿಕೇಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಪ್ರತಿನಿಧಿಗಳು ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನು NRS ಸತ್ಯಣ್ಣ ಅವರ ಸ್ವಗೃಹದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ನೌಕರ ಬಂಧುಗಳಿಗೆ ಮೊದಲಿಗೆ ಸ್ವಾಗತವನ್ನು ಬಯಸ್ತಾ, ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಛಾಪನ್ನು ತಾಲೂಕು ಜಿಲ್ಲೆ ತನಕನೂ ಕೂಡ ಮೂಡಿಸಿರ್ತಕ್ಕಂಥವ್ರು ಅಂತಂದರೆ ನಮ್ಮ ಸತ್ಯಣ್ಣವರು. ಅವರು ಸುಮಾರು 30 ವರ್ಷಗಳ ಹಿಂದೆ ತಮ್ಮ ಮಂಡಿ ಮಾಲೀಕತ್ವದ ಮೊದಲು ಪ್ರಾರಂಭ ಮಾಡಿದಾಗ ಆ ರೈತರಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಭಿಮಾನ ಗೌರವವನ್ನು ನೋಡಿದಾಗ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಹಳಲು ಸೇವೆಯೂ ಕೂಡ ಅವ್ರ ಮುಂದೆ ಅಷ್ಟು ಪ್ರಖ್ಯಾತಿ ಆಗ್ತಕ್ಕಂಥದ್ದಲ್ಲ. ಅದರೊಟ್ಟಿಗೆ ಬಹುಶಃ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಮಂಡಿಗೆ ಬರ್ತಕ್ಕಂತಹ ಎಲ್ಲ ರೈತರ ಬಳಗದವ್ರಿಗೆ ಅಂತಂದರೆ ಹಿರಿಯರಿಗೆ ಅವರ ಮೊದಲಿಗೆ ಪ್ರಾರಂಭ ಮಾಡಿರ್ತಕ್ಕಂತಹ ಸಂದರ್ಭದಿಂದ ಹಿಡಿದು ಇವತ್ತಿಗೂ ಕೂಡ ಸನ್ಮಾನ ಸಮಾರಂಭಗಳನ್ನು ಮುಗಿಸ್ತಾ ಅವರು ಹುಟ್ಟುಹಬ್ಬವನ್ನು ಇಡೀ ರೈತರ ಒಂದು ಸಮೂಹಕ್ಕೆ ತನೋ ಮನೋ ಧನವನ್ನು ಅರ್ಪಣೆ ಮಾಡ್ತಾ ಇರ್ತಕ್ಕಂಥವ್ರು ಅಂತಂದ್ರೆ ತಪ್ಪಾಗಲಾರದು ನಮ್ಮ ಸತ್ಯಣ್ಣ ಸರ್ ಅವರು. ರೈತರಲ್ಲಿರ್ತಕ್ಕಂತಹ ವಿಶ್ವಾಸವನ್ನು ಅವರು ಎಂದಿಗೂ ಕೂಡ ಮರೆಯೋದಿಲ್ಲ. ಸತ್ಯಣ್ಣ ಅವರು ಯುವಕರಾಗಿದ್ದಾಗ ಯಾರೋ ಇವರು ಏನಪ್ಪ ನನಗೆ ಇಷ್ಟೆಲ್ಲ ಪೀಡಿಸ್ತಾ ಇದ್ದಾರೆ ಅಂತಕ್ಕಂತಹ ಮಾತುಗಳಿತ್ತು. ಅಂತಹ ಸಂದರ್ಭದಲ್ಲಿ ಇವತ್ತು ಅವ್ರು ಗಳಿಸಿರ್ತಕ್ಕಂತಹ ಖ್ಯಾತಿಯನ್ನು ನೋಡಿದಾಗ ಬಹುಶಃ ಆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿರ್ತಕ್ಕಂಥದ್ದು ಯಾರೇ ಬಡ ವಿದ್ಯಾರ್ಥಿಗಳು ತಮ್ಮಲ್ಲಿ ಯಾವುದೇ ಒಂದು ರೀತಿಯಾಗಿರ್ತಕ್ಕಂತಹ ಪ್ರೋತ್ಸಾಹವನ್ನು ಯಾಚಿಸಿದಾಗ ತನೋ ಮನೋಧನವನ್ನು ಕೊಟ್ಟು ಅವರ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ತನಕನೂ ಕೂಡ ಅವರು ಪ್ರೋತ್ಸಾಹ ಕೊಡ್ತಕ್ಕಂತಹ ಮನಸ್ಸನ್ನು ಹೊಂದಿರತಕ್ಕಂಥವ್ರು ಅಂತಂದರೆ ತಪ್ಪಾಗಲಾರ್ದು. ಅಂತಹ ಉತ್ತಮವಾಗಿರ್ತಕ್ಕಂತಹ ಸೇವೆಗಳನ್ನು ಮಾಡ್ತಾ ಇರ್ತಕ್ಕಂತಹ ನಮ್ಮ ಸತ್ಯಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಅವರಿಗೆ ಆ ಭಗವಂತ ಅವರ ಕುಟುಂಬಸ್ಥರಿಗೆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ನೀಡಲಿ, ಆರೋಗ್ಯವನ್ನು ನೀಡಲಿ, ಮುಂದೆ ಅವರ ನಮ್ಮ ಒಳ್ಳೆಯ ಶಕ್ತಿಯಾಗಲಿ, ತಾಲೂಕಿನ ಶಕ್ತಿಯಾಗಿ ರಾಜಕೀಯವಾಗಿ ಬೆಳೀಲಿ ಅಂತಕ್ಕಂಥದ್ದನ್ನು ಆಶಿಸ್ತಾ ಈ ಮುಖಾಂತರವಾಗಿ ಈ ನಮಗೆ ಅವಕಾಶ ಕೊಟ್ಟಂತಹ 2 ಮಾತನ್ನು ತಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಸಮಾಜ ಸೇವಕರು ನಗವಾರ ಸತ್ಯಣ್ಣವರ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ವೆಂಕಟಗಿರಿಯಪ್ಪ ಸಿಂಡಿಕೇಟ್ ಎಲ್ಲ ಪದಾಧಿಕಾರಿಗಳು ಶಿಕ್ಷಕರು ಕೂಡ ಬಂದು ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರ ಸಮಾಜಮುಖಿ ಕಾರ್ಯಗಳು ಯಾವ ರೀತಿ ಇದೆಯಪ್ಪ ಅಂದರೆ 10 ವರ್ಷಗಳಿಂದ ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಮಕ್ಕಳಂದರೆ ಅಪಾರವಾದ ಪ್ರೀತಿ. ಯಾಕಂದರೆ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿ ಅದರ ಕಷ್ಟವನ್ನು ಅನುಭವಿಸಿರ್ತಕ್ಕಂಥವ್ರಿಗೆ ಅದರ ಅನುಭವ ಆಗಿದೆ. ಅವರು ಕೂಡ 10 ವರ್ಷದಿಂದ ಸರ್ಕಾರಿ ಶಾಲೆಯಲ್ಲಿ ಏನೇನು ಸರ್ವಿಸ್ ಮಾಡಿಕೊಟ್ಟಿದ್ದಾರೆ ಮಕ್ಕಳಿಗೆ ಶಾಲೆಗಳಿಗೆ ಹಾಗೂ ಮಂಡಿಯಲ್ಲಿರ್ತಕ್ಕಂಥ ಬಡಬಗರು ಕೂಡ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಸಮಾಜದಲ್ಲಿ ಇನ್ನೂ ಸಮಾಜಮುಖಿ ಕೆಲಸಗಳು ಮಾಡೋದಕ್ಕೆ ಆ ಭಗವಂತ ಒಳ್ಳೆಯ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಡ್ತಾ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ನಾನು ಶುಭಾಶಯಗಳನ್ನು ಕೋರ್ತಾ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರವರೇ, ಈ ದಿನ ಸಂಜೆ ನಮ್ಮ NRS ಸತ್ಯಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ವೆಂಕಟಗಿರಿಯಪ್ಪ ಮತ್ತು ಅವ್ರ ತಂಡದಿಂದ ಶುಭಾಶಯಗಳನ್ನು ಹೇಳೋದಕ್ಕೆ ನಾವೆಲ್ಲ ಅವ್ರ ಮನೆಗೆ ಬಂದಿದ್ದೀವಿ. ನಿಜ ಹೇಳಬೇಕಾದ್ರೆ NRS ಸತ್ಯಣ್ಣವರು ಸುಮಾರು 20-25 ವರ್ಷಗಳಿಂದ ನಮ್ಮ ಸರ್ಕಾರಿ ಶಾಲೆಗಳ ಏಳಿಗೆಗಾಗಿ ಮತ್ತು ನಮ್ಮ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ಅದೇ ಅಲ್ದಿರ ರೋಟರಿ ಸಂಸ್ಥೆ ಅಧ್ಯಕ್ಷರಾಗಿದ್ದಾಗ ಸುಮಾರು 100% ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಟ್ಟು ಅವರ ಸಹಾಯ ಹಸ್ತವನ್ನು ನೀಡಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಬೆಳೆಸೋದಕ್ಕೆ ಶ್ರಮಿಸ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಸಿಂಡಿಕೇಟ್ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವರು ಮುಂದಿನ ಭವಿಷ್ಯ ಒಳ್ಳೆಯ ಅಧಿಕಾರ ಸಿಗಲಿ, ಇನ್ನೂ ಹೆಚ್ಚಿನ ಸೇವೆ ನಮ್ಮ ತಂಡಕ್ಕೆ ಮತ್ತು ಶಿಕ್ಷಕರ ಸಂಘಕ್ಕೆ ಮತ್ತು ಶಾಲೆಗಳಿಗೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಿ, ಮತ್ತು ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಶುಭವಾಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ
ನನ್ನ ಮುಳಬಾಲ ತಾಲೂಕಿನ ಜನತೆಗೆ ಮತ್ತು ಮುಳಬಾಲ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಎನ್ ಆರ್ ಎಸ್ ಅಂದರೆ ಒಂದು ಬ್ರ್ಯಾಂಡು ಮುಳಬಾಲ ತಾಲೂಕಲ್ಲಿ ಅವ್ರದ್ದೇ ಒಂದು ಹೆಸರು ಇರ್ತಕ್ಕಂಥದ್ದು NRS ಅಂತ. ಟೊಮಾಟೊ ಮಂಡಿ ಮಾಲೀಕತ್ವವನ್ನು ಇಟ್ಕೊಂಡು ಇಡೀ ಮುಳಬಾಲ ತಾಲೂಕಿನಲ್ಲಿ ಉತ್ತಮವಾದಂತಹ ಬಡಬಗರಿಗೆ, ದೀನದಲಿತರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ಎಲ್ಲ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವ್ರ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಈ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮುಳಬಾಲ ತಾಲೂಕು ಶಾಖೆ ವೆಂಡಿಗಿರಿಯಪ್ಪ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬಂದು ಇವತ್ತು ಅಣ್ಣನವರಿಗೆ ನಾವು ಎಲ್ಲರೂ ಕೂಡ ಶುಭವನ್ನು ಕೋರ್ತಾ ಇದ್ದೀವಿ ಮತ್ತು ಹುಟ್ಟಿದಬ್ಬ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ. ಈ ಒಂದು ಸಂದರ್ಭದಲ್ಲಿ ಅವರು ರಾಜಕೀಯವಾಗಿ ಎಲೆಕ್ಟೆಡ್ ಆಗಿ ಯಾವುದೋ ರಾಜಕೀಯವಾಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ಇಲ್ಲ ತಾಲೂಕ್ ಪಂಚಾಯಿತಿಯಲ್ಲಿ ಒಳ್ಳೆಯ ಪೋಸ್ಟನ್ನು ಪಡ್ಕೋಬೇಕು, ನಮ್ಮ ಒಂದು ಸೇವೆ, ಅವರ ಸೇವೆ ಇಡೀ ತಾಲೂಕಿಗೆ ಎಲ್ಲರೂ ಕೂಡ ಎಲ್ಲ ಜನರು ಕೂಡ ಕಾಯ್ತಾ ಇದ್ದಾರೆ. ಆದ್ದರಿಂದ ಅಂತಹ ಉತ್ತಮ ಒಂದು ಗುಣ ಇರತಕ್ಕಂಥದ್ದು, ಬಡಬಗ್ಗರ ಬಗ್ಗೆ ಒಳ್ಳೆಯ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕರಂದರೆ ತಪ್ಪಾಗಲಾರ್ದು. ಇಂತಹ ನಾಯಕರು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹುಟ್ಟಿರೋದು ಪುಣ್ಯ. ಯಾಕಪ್ಪ ಅಂದರೆ ದೀನದಲಿತರಿಗೆ, ಕೂಲಿ ಕಾರ್ಮಿಕರಿಗೆ, ಸರ್ಕಾರಿ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರಲ್ಲ, ಅದು ಅಂಥ ಕೆಲಸಗಳು ಮಾಡಬೇಕು. ಇರೋರಿಗೆಲ್ಲ ಮಾಡೋದು, ಇಲ್ದಿರೋರ್ಗೆ ಮಾಡಿದಾಗ ಎಲ್ಲರೂ ತಿಳ್ಕೊಳ್ತಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಬಂದು ಇವತ್ತು ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರು ಕೂಡ ಬಂದು ಅವರಿಗೆ ಹುಟ್ಟಿದಬ್ಬಗಳನ್ನು ಕೋರ್ತಾ ಇದ್ವಿ. ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಹುಟ್ಟಿದಬ್ಬ ಶುಭಾಶಯಗಳನ್ನು ತಿಳಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮೀಡಿಯಾ ಮಿತ್ರರಿಗೆ, ನಮ್ಮ ಎಲ್ಲ ವೆಂಡಿಗಿರಿಯಪ್ಪ ಸರ್ ಅವ್ರಿಗೆ ಮತ್ತು ಎಲ್ಲ ನಮ್ಮ ಟೀಮ್ ಅವ್ರಿಗೆ ವಂದಿಸ್ತಾ, ಮತ್ತು ಸತ್ಯಣ್ಣ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಈ ಶುಭ ಸಂಜೆಯ ಶುಭಾಶಯಗಳನ್ನು ಕೋರ್ತಾ, ಮುಖ್ಯವಾಗಿ ಏನು NRS ಸತ್ಯಣ್ಣ ಅವರ ಮನೆಗೆ ಬಂದು ನಮ್ಮ ಶಿಕ್ಷಕರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಏನು NRS ಸತ್ಯಣ್ಣ ಅವರಿಗೆ ಶುಭಾಶಯ ತಿಳಿಸಲು ಬಂದಿದ್ದೇವೆ. ಏನು ಅಂದರೆ ಅವರಿಗೆ ದೇವರು ಅಷ್ಟೈಶ್ವರ್ಯ ಕೊಟ್ಟು ಮುಂದಿನ ಜೀವನ ರಾಜಕೀಯದಲ್ಲಿ ಉಜ್ವಲವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವ್ರ ಬಗ್ಗೆ 4 ಮಾತುಗಳು ಹೇಳಲೇಬೇಕು. ಕಾರಣ ಏನು ಅಂದರೆ, ಅವರು ರೋಟರಿ ಸಮಸ್ಯೆ ಆಗಿದ್ದಾಗ ನಮ್ಮ ನಂಗ್ಲಿ ಶಾಲೆ ಆಗಿರ್ಬೋದು, ನಂಗ್ಲಿ ಶಾಲೆಯಲ್ಲಿ ಉನ್ನತವಾಗಿ ಮುಂದುವರಿಯಲು 1.5 ಕೋಟಿ ಅಷ್ಟು ವೆಚ್ಚವನ್ನು ರೋಟರಿ ಕ್ಲಬ್ಬಿಂದ ತಂದು ಅವರು ನಮಗೆ ಸೇವೆ ಮಾಡಿದ್ದಾರೆ. ಅದರ ಬಿಲ್ಡಿಂಗನ್ನು ಸುಸಜ್ಜಿತವಾಗಿ ಇದು ಮಾಡಿದ್ದಾರೆ. ಕಾರಣ ಏನು ಅಂದರೆ, ಅವರು ಓದುವ ಸಮಯದಲ್ಲಿ ನಾನು ಬಡವನಾಗಿದ್ದೆ, ಆದರೆ ನಮ್ಮ ಮಕ್ಕಳು ಮುಂದೆ ಬಡವನಾಗಿರಬಾರದು. ಕಾರಣ ಏನು ಅಂದರೆ, ರೈತರ ಪರವಾಗಿ ಹೋರಾಟ ಮಾಡುವುದರಲ್ಲಿ ನಮ್ಮ ತಾಲೂಕಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಕಾರಣ ಏನು ಅಂದರೆ, ನಂಗ್ಲಿ ಭಾಗದಲ್ಲಿ ಎಲ್ಲರೂ ಸಹ ರೈತ ಪರ. ನಮ್ಮದು ನಂಗ್ಲಿ ಗಡಿಭಾಗ ಆಗಿದ್ರೂ ಸಹ ಏನು ರೈತರಿಗೆ ಯಾವ ರೀತಿ ಸವಲತ್ತು ಬೇಕು, ನಮ್ಮ ಕರ್ನಾಟಕದಿಂದ ಯಾವ ರೀತಿ ಸವಲತ್ತು ಬೇಕು ಅಂತ ಮೊಟ್ಟ ಮೊದಲನೇದಾಗಿ ಯಾರೇ ಶಾಸಕರಲ್ಲಿ ಮನವಿ ಮಾಡೋದ್ರಲ್ಲಿ ಫಸ್ಟ್ ಅಂದರೆ ನಮ್ಮ NRS ಸತ್ಯಣ್ಣ ಅವರು. ಕಾರಣ ಏನು ಅಂದರೆ, ಅವ್ರಿಗೆ ಚಿಕ್ಕವರಿಂದನೂ ಸಹ ರೈತನ ಮಗನಾಗಿ ಹುಟ್ಟಿ ನಾನು ರೈತನಾಗಿ ಇದು ಮಾಡಬೇಕು ಅಂತ ಒಂದು ಇದು ಮಾಡಿದ್ದಾರೆ. ಮಂಡಿ ಇಟ್ಟಿದ್ದಾರೆ. ಮಂಡಿ ಇಟ್ಟು ಅಲ್ಲಿ ಉತ್ತಮವಾಗಿ ರೈತರಿಗೆ ಗುಣಮಟ್ಟವಾದ ಶುಚಿತ್ವವಾದ ರೇಟ್ಗಳನ್ನು ನೀಡಿ ಮತ್ತೆ ರೈತರನ್ನು ಆಕರ್ಷಣೆ ಮಾಡಿ ಅತ್ಯಂತ ಉನ್ನತ ರೀತಿಯಲ್ಲಿ ಬೆಳೆದು ಇವಾಗ ಮಂಡಿ ಮಾಲೀಕ ಆದಮೇಲೆ ಇಡೀ ಮಂಡಿ ಸಂಘಗಳ ಅಧ್ಯಕ್ಷನೂ ಸಹ ಆಗಿದ್ದಾರೆ. ಅದೇ ರೀತಿಯಾಗಿ ಹೇಳಬೇಕು ಅಂದರೆ, ರೈತರ ಬಗ್ಗೆ ಬಹಳ ಕಾಳಜಿ ಇದೆ. ಕಾರಣ ಏನು ಅಂದರೆ, ರೈತರು ಈ ದೇಶದ ಬೆನ್ನೆಲುಬು. ಆದ್ದರಿಂದ ರೈತರಿದ್ರೇ ನಾವು ಸಹ ಇರೋದು ಅಂತ ಅರಿತುಕೊಂಡು ರೈತರಿಗೆ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲರೂ ಸಹ ನಮ್ಮ ಸರ್ಕಾರಿ ಶಾಲೆಗಳಿಗೆ ಏಳಿಗೆಗಾಗಿ ದುಡಿತಾ ಇದ್ದಾರೆ. ಕಾರಣ ಏನು ಅಂದರೆ, ಎಲ್ಲ ರೈತರ ಮಕ್ಕಳು, ಬಡ ಮಕ್ಕಳು, ದೀನದಲಿತರು ಎಲ್ಲರೂ ಸಹ ಸರ್ಕಾರಿ ಶಾಲೆಗೆ ಸೇರ್ತಾರೆ. ಆದ್ದರಿಂದ ಅವ್ರ ಮೈನ್ ಉದ್ದೇಶ ಏನು ಅಂದರೆ, ರೋಟರಿ ಅಧ್ಯಕ್ಷರಾದಾಗ ಸರ್ಕಾರಿ ಶಾಲೆಗಳಿಗೆ 100ಕ್ಕೆ 200% ಉದ್ಧಾರ ಮಾಡಬೇಕು ಅಂತ ಪಣ ತೊಟ್ಟಿದ್ದವರು. ಈ ರೀತಿಯಾಗಿ ಅವರು ಉಜ್ವಲವಾಗಿ ನಮ್ಮ ತಾಲೂಕಿಗೆ ಇನ್ನೂ ಅವ್ರ ಮುಂದಿನ ಸೇವೆ ಇರಲಿ ಅಂತ ಬಯಸುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ರಿಗೂ ನಮಸ್ಕಾರ. ಏನು ದಿನ ನನ್ನ ಹುಟ್ಟುಹಬ್ಬ ಶುಭಾಶಯ ಕೋರುತ್ತಾ, ನನ್ನ ಮುಳಬಾಲ್ ತಾಲೂಕಿನ ಎಲ್ಲ ಶಿಕ್ಷಕರು ಬಂದು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಬಹಳ ಖುಷಿ ಆಗ್ತೆ. ಇದು ವೆಂಕಟಗಿರಿಯಪ್ಪ ಸಿಂಡಿಕೇಟು ಮತ್ತು ಎಲ್ಲ ಹೆಸರು ಅಂತ ಎಲ್ಲರೂ ಬಂದು ಶಿಕ್ಷಕರು ಬಂದು ಇವತ್ತು ನಂಗೆ ಶುಭಾಶಯ ಕೊಡೋದಕ್ಕೆ
ಆ ದೇವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಈ ಹುಟ್ಟುಹಬ್ಬವನ್ನು ಸರಳವಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಒಂದು ರೈತನ ಮಗನಾಗಿ ಹುಟ್ಟಿ ರೈತನಾಗಿ ಬೆಳೆದು ನಾನು ಕೂಡ 4 ಜನ ರೈತರಲ್ಲಿರಬೇಕು. ನಮ್ಮ ಬಡ ರೈತರಾಗಿರಲಿ, ಬಡವರಾಗಲಿ ರೀ, ಯಾರ ದೀನದಲಿತರಾಗಲಿ ಎಲ್ಲರೂ ನನಗೆ ನಾನು ಆ ಇದನ್ನು ಬಂದಿರೋದು. ಅದಕ್ಕೋಸ್ಕರ ಇವತ್ತು ನನ್ನ ಸರ್ವಿಸ್ ಕೂಡ ಏನೋ ಅಷ್ಟು ನನ್ನ ಕೈಯಲ್ಲಷ್ಟು ನಾನು ಮಾಡ್ಕೊಂಬರ್ತಾಯಿದ್ದೀನಿ. ಇವತ್ತೇನೆಂದರೆ ನಮ್ಮ ಶಿಕ್ಷಕರು ನಮ್ಮನ್ನು ಒಂದು ಯಾವುದೇ ಒಂದು ಕೆಲಸ ಆದ್ರೂ ಸಹ ಈ ಥರ ಮಾಡಂದರೆ ನಮ್ಮ ಕೈಯಲ್ಲಿ ಆದಷ್ಟು ಮಾಡ್ತಾಯಿದೆ. ಯಂಗೀರಪ್ಪ ಆಗಲಿ, ನಮ್ಮ ಇವರು ಆನಂದ್ ಸರ್ ಆಗಲಿ, ಅವರೆಲ್ಲ ಟೀಮು ಎಲ್ಲರೂ ಬಂದು ಈ ಥರ ಮಾಡಬೇಕಂದ್ರೆ ಸರ್ ಸರ್ಕಾರಿ ಶಾಲೆಗಳಂದರೆ ನೀವು ಏನು ಹೇಳಿದ್ರು ನಮ್ಮ ಕೈಲಾದಷ್ಟು ಮಾಡ್ತೀವಿ ಅಂತೇಳಿದೆ. ಇವತ್ತು ಅದನ್ನು ಗುರುತಿಸಿ ನಮ್ಮ ಎಲ್ಲ ಶಿಕ್ಷಕರು ಬಂದು ನಮಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರಿದ್ದಾರೆ. ಅವ್ರಿಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ.